ರುದ್ರದೇವರ ಮಹಾತ್ಮ್ಯವನ್ನು ನಾವು ತಿಳಿದುಕೊಳ್ತಾ ಇದ್ವಿ. ಬನ್ನಿ ಹಾಗಿದ್ದರೆ ರುದ್ರದೇವರ ಜನ್ಮ ಹೇಗಾಯಿತು, ಶಿವನ ಜನ್ಮ ಹೇಗಾಯಿತು ಅಂತ ಅನ್ನೋದನ್ನು ಮೊದಲಿಗೆ ತಿಳಿದುಕೊಳ್ಳೋಣ. ಜಗತ್ತಿನ ಸೃಷ್ಟಿಯನ್ನು ಮಾಡತಕ್ಕಂಥವರು ಯಾರು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ನಮ್ಮ ತಲೆಯಲ್ಲಿ ಮೊದಲಿಗೆ ಬರೋದು ಯಾರು ಅಂತಂದರೆ ಬ್ರಹ್ಮದೇವರು. ಬ್ರಹ್ಮದೇವರೇ ಜಗತ್ತಿನ ಸೃಷ್ಟಿ ಮಾಡ್ತಾರ ಅಂತನೂ. ಆದರೆ ಬ್ರಹ್ಮದೇವರು ಜಗತ್ತಿನ ಸೃಷ್ಟಿ ಮಾಡ್ತಾರೆ ಅಂತಂದರೆ ಅವರಿಗೊಬ್ಬರು ಶಕ್ತಿ ಕೊಡಬೇಕಲ್ಲ. ಆ ಬ್ರಹ್ಮದೇವರ ಸೃಷ್ಟಿಯಾಗಿದ್ದು ಹೆಂಗೆ ಅಂತಂತಂದ್ರೆ ವಿಷ್ಣುವಿನ ನಾಭಿಕಮಲದಿಂದ ಆ ಬ್ರಹ್ಮದೇವರ ಜನನವಾಗ್ತದೆ. ಆಗ 3 ಕೆಲಸ ಜಗತ್ತಿನೊಳಗೆ ಒಟ್ಟು ಏನು? ಸೃಷ್ಟಿ, ಸ್ಥಿತಿ ಮತ್ತು ಲಯ. ಸೃಷ್ಟಿಯನ್ನು ಮಾಡುವಂಥವ್ರು ಮೊದಲಿಗೆ ಯಾರು ಜವಾಬ್ದಾರಿಯನ್ನು ತೆಗೆದುಕೊಂಡ್ರು ಅಂತಂದರೆ ಬ್ರಹ್ಮದೇವರು ತೆಗೆದುಕೊಂಡ್ರು ಅಂತ ಉತ್ತರ ಹೇಳ್ತೇವೆ. ಇನ್ನು ಸ್ಥಿತಿಯನ್ನು ಮೇಂಟೆನೆನ್ಸ್ ಯಾರು ಮಾಡ್ತಾರೆ ಅಂತಂದರೆ ವಿಷ್ಣು ಮಾಡ್ತಾನೆ, ಪರಮಾತ್ಮ ಆ ನಾರಾಯಣ ಮಾಡ್ತಾ ಇದ್ದಾನೆ. ಇನ್ನು ಲಯ ಮಾಡಲಿಕ್ಕೆ ಒಬ್ಬರು ಬೇಕು ಅಂತ ಪ್ರಶ್ನೆ ಬಂದಾಗ ಆ ಲಯ ಮಾಡಲಿಕ್ಕೋಸ್ಕರವಾಗಿ ಜನನವಾದದ್ದೇ ರುದ್ರದೇವರದ್ದು. ಅದಕ್ಕೆ ರುದ್ರದೇವರು ವಿಶೇಷವಾಗಿ ರುದ್ರ ಅಂತನೂ ಹೆಸರು ಬರಬೇಕಾದ್ರೆ ಅಲ್ಲಿ ಹೇಳ್ತಾರೆ, ರುದ್ರ ಅಂತನ್ನುವ ಹೆಸರು ಬಂದಿದ್ದು ರುದತಿ ಇತಿ ರುದ್ರ. ಶಿವ ಹುಟ್ಟಿದ ತಕ್ಷಣ ಅಳ್ಳಿಕ್ಕೆ ಪ್ರಾರಂಭ ಮಾಡಿದ ಅಂತ. ನಾವು ಅಳ್ತೇವ್ರಿ, ಹುಟ್ಟಿದ ತಕ್ಷಣ ಕೂಸು ಅಳ್ಳಿಕ್ಕೆ ಬೇಕು, ಅಳ್ಳಿಲ್ಲ ಅಂತಂದ್ರೆ ಹೊಡೆದು ಅಳಿಸ್ತಾರೆ. ಯಾಕೆ ಅಳವಲ್ತು ಕೂಸು, ಅಳ್ಳಿಲ್ಲ ಅಂತಂದ್ರೆ ಸಮ ಇಲ್ಲ ಅಂತ. ವಿಚಾರ ಮಾಡಿರಿ, ನಮ್ಮ ಜೀವನ, ಮನುಷ್ಯನ ಜೀವನ ಪ್ರಾರಂಭ ಆಗುವುದೇ ಅಳ್ಕೋತ. ಆದರೆ ನಾವು ಅಳೋದಕ್ಕೂ ರುದ್ರದೇವರ ಅಳೋದಕ್ಕೂ ಭಾಳ ವ್ಯತ್ಯಾಸ. ಅವ್ರು ಯಾಕೆ ಹತ್ರು ಅಂತಂದರೆ ಅವ್ರು ಹೇಳ್ತಾರೆ, ನಾನು ಎಂಥ ಚಂದ ಮೋಕ್ಷ ಸಾಧನವಾಗಿರ್ತಕ್ಕಂತಹ ಮಾರ್ಗದೊಳಗೆ ತಪಸ್ಸು ಮಾಡ್ಕೋತ ಒಂದು ಜೀವರಾಶಿಯಾಗಿ ನಾನಿದ್ದೆ, ನನಗಿಷ್ಟು ದೊಡ್ಡ ಜವಾಬ್ದಾರಿ ಯಾಕೆ ಕೊಟ್ರಿ, ನನಗೆ ಲಯವನ್ನು ಮಾಡುವಂಥ ಜವಾಬ್ದಾರಿ ಯಾಕೆ ಕೊಟ್ರಿ, ನನಗೆ ತಪಸ್ಸು ಮಾಡ್ಲಿಕ್ಕೆ ಬಿಡ್ರಿ, ನನಗೆ ಅನುಸಂಧಾನ ಮಾಡ್ಲಿಕ್ಕೆ ಬಿಡ್ರಿ, ಪರಮಾತ್ಮನ ನಿರಂತರ ಸ್ತೋತ್ರ ಮಾಡ್ಲಿಕ್ಕೆ ಬಿಡ್ರಿ ಅಂಥೇಳಿ ಆ ಶಿವ ಆ ನಾರಾಯಣನಲ್ಲಿ ಹೇಳ್ತಾನೆ. ಮೋಕ್ಷ ರೂಪವಾಗಿರ್ತಕ್ಕಂಥ ಸಾಧನ ಜೀವನದೊಳಗೆ ಭಾಳ ಮುಖ್ಯ. ಆ ಸಾಧನವನ್ನು ನಾನು ಮಾಡ್ತಾ ಇದ್ದೇನೆ, ಈ ಲಯದ ಜವಾಬ್ದಾರಿಯನ್ನು ಕೊಟ್ಟು ಅಂತಂತಂದರೆ ತಪಸ್ಸು ಮಾಡ್ತಾರೆ, ಲಯ ಮಾಡಬೇಕು, ಭಕ್ತರನ್ನು ನೋಡ್ಕೊಳ್ಬೇಕು, ಇದೆಲ್ಲ ಭಾಳ ದೊಡ್ಡ ಜವಾಬ್ದಾರಿ ಇದೆ, ನನ್ನ ಕಡೆಯಿಂದ ಆಗುವುದಿಲ್ಲ ಅಂಥೇಳಿ ಆ ರುದ್ರದೇವರು ಹೇಳಿದ ತಕ್ಷಣ ನಾರಾಯಣ ಅಂತಾನೆ, ಆಹಾ, ನೀನು ಲಯವನ್ನು ಮಾಡಲಿಕ್ಕೇ ಬೇಕು, ಲಯವೂ ಕೂಡ ಬಹಳ ದೊಡ್ಡ ಜವಾಬ್ದಾರಿ ಅಂತನೂ ಮಾತನ್ನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಲಯಕ್ಕೆ ಅಭಿಮಾನಿ ದೇವತೆಯಾಗಿ ರುದ್ರದೇವರು ಹೊರಹೊಮ್ಮುತ್ತಾರೆ. ನೋಡ್ರಿ ಎಷ್ಟು ವಿಶೇಷವಾದಂತಹ ಜನ್ಮ ರುದ್ರದೇವರದು. ಅದಕ್ಕೆ ನಾನು ಹೇಳುವಂಥದ್ದೇನು ಅಂತಂದರೆ, ಏನೇನೋ ಕೇಳಿ ಶಿವರಾತ್ರಿಯ ಉಪವಾಸದ ಫಲ ಅದಕ್ಕೆ ಹಾಕೋದಕ್ಕಿಂತ ಒಳ್ಳೆಯ ಮನಸ್ಸು ಕೊಡುವಂತನೂ ಒಂದು ಪ್ರಾರ್ಥನಾ ನಮಗಿರಲಿ, ಅದು ನಮ್ಮನ್ನು ಎಲ್ಲಿ ಬೇಕಾದರಲ್ಲೂ ಕರ್ಕೊಂಡು ಹೋಗ್ತದೆ. ಆದ್ದರಿಂದ ಒಳ್ಳೆಯ ಮನಸ್ಸು ಕೊಡು ಅಂಥೇಳಿ ಆ ರುದ್ರದೇವರಲ್ಲಿ ನಾವೆಲ್ಲರೂ ಕೂಡ ಮೊದಲಿಗೆ ಪ್ರಾರ್ಥಿಸಬೇಕಾದದ್ದು ಶಿವರಾತ್ರಿಯ ಉಪವಾಸವನ್ನು ಮಾಡಿ. ಅದಕ್ಕೆ ಉಪವಾಸದಲ್ಲಿ ಅನೇಕ ವಿಧ. ಎಷ್ಟೋ ಜನ ನನಗೆ ಕೇಳ್ತಾರೆ, ಆಚಾರ ಉಪವಾಸದ ಫರಾಳಾತನು ಅಂತ. ಅಂದ್ರೆ ವಿಚಾರ ಮಾಡಿರಿ, ಉಪವಾಸದ್ದೂ ಫರಾಳ ಇರ್ತಾವೆ. ಅದಕ್ಕೆ ಫರಾಳದೊಳಗೂ ಉಪವಾಸದೊಳಗೂ ಅನೇಕ ವಿಧ ಇರ್ತದೆ. ಮೊದಲಿಗೆ ಮಾಡುವುದಂಥ ಉಪವಾಸ ಯಾವುದು ಅಂತಂದರೆ ಬರೀ ತೀರ್ಥದ ಮೇಲೆ ಇರುವಂಥದ್ದು. ಅದರ ನೆಕ್ಸ್ಟ್ ಯಾವುದು, ಸೆಕೆಂಡ್ ಕ್ಯಾಟಗರಿ ಯಾವುದು ಅಂತಂದರೆ ಹಾಲು ಹಣ್ಣು ತಗೊಳ್ಳೋದು. ಅದರ ನೆಕ್ಸ್ಟ್ ಕ್ಯಾಟಗರಿ ಯಾವುದು ಅಂತಂದರೆ ಫಲಹಾರವನ್ನು ಮಾಡುವುದು. ಅದರ ನೆಕ್ಸ್ಟ್ ಕ್ಯಾಟಗರಿ ಯಾವುದು ಅಂತಂದರೆ ನಮಗೆಲ್ಲದಕ್ಕೂ ತ್ರಾಸ ಆಗ್ತದೆ ರೀ, ಡಾಕ್ಟರ್ ಬೈತಾರೆ ಅಂಥೇಳಿ ಅಂದ್ಕೊಂಡು ನೀವೇನಾದರೂ ಅದರ ನೆಕ್ಸ್ಟ್ ಕ್ಯಾಟಗರಿ ಯಾವುದು ಅಂತಂದರೆ ನಕ್ತ ಬಹುಜನ, ಒಂದೇ ಹೊತ್ತು ಊಟ ಮಾಡುವುದು, ಅದು ರಾತ್ರಿಯಲ್ಲಿ ಬೆಳಗ್ಗಿಂದ ಉಪವಾಸ ಇದ್ಕೊಂಡು ರಾತ್ರಿ ಊಟವನ್ನು ಮಾಡುವುದು. ಹೀಗೆ ಉಪವಾಸಗಳಲ್ಲಿ ಅನೇಕ ವಿಧವಾಗಿರ್ತಕ್ಕಂಥ ಉಪವಾಸ. ನಿಮ್ಮ ಉಪವಾಸ ಯಾವುದು ಅಂತನ್ನೋದನ್ನು ನೀವು ಆರಿಸ್ಕೊಳ್ರಿ. ಇನ್ನೊಂದು ಮಾತು ಹೇಳ್ತೀನಿ, ಬರೀ ಉಪವಾಸ ಅಂತಂದ್ರೆ ಪದಾರ್ಥ ಬಿಡುವುದು ಒಂದೇ ಉಪವಾಸ ಅಲ್ಲ. ಎಷ್ಟೋ ಜನ ಭಯದಿಂದ ಭಕ್ತಿ ಮಾಡೋರಿದ್ದಾರೆ. ಎಲ್ಲಿ ರುದ್ರದೇವರು ಏನು ತಪ್ಪು ತಿಳ್ಕೊತಾರೇನೋ, ಮತ್ತು ಅವರೇನಾದರೂ ಸಿಟ್ಟಿಗೆದ್ದು ಶಾಪ ಕೊಟ್ಟರು ಅಂತಂದ್ರೆ ನನ್ನ ಕೆಲಸ ಎಲ್ಲ ಹಾಳಾಗ್ತದೇನೋ ಅಂಥೇಳಿ ಈ ರೀತಿಯಾಗಿ ಉಪವಾಸ ಮಾಡೋರಿದ್ದಾರೆ. ಇನ್ನು ಕೆಲವೊಂದಿಷ್ಟು ಜನ ಅಂತರೂ ದೇವರ ಮೂರ್ತಿಗಳನ್ನು ಜಡ್ಜ್ ಮಾಡ್ತಾರೆ. ಈ ಶಿವ ಸ್ಟ್ರಾಂಗ್ ಇಲ್ಲ, ಅಲ್ಲಿ ಇನ್ನೊಂದು ಬಡಾವಣೆ ಒಳಗಿದ್ದಾನಲ್ಲ ಆ ಶಿವ, ಅವನ ಹತ್ರ ಹೋಗ್ರಿ, ಅವ ಸ್ಟ್ರಾಂಗ್ ಇದ್ದಾನೆ, ಇವನಿಂದ ಏನು ಸಿಗುವುದಿಲ್ಲ ಅಂತ. ಅಂದ್ರೆ ವಿಚಾರ ಮಾಡಿರಿ, ನಮ್ಮ ಕೆಲಸ ಲಘು ಆಗಲಿಲ್ಲ, ನಮ್ಮ ಪ್ರಾರಬ್ಧ ಕರ್ಮ ಕೆಲಸ ಲಘು ಆಗಲಿಲ್ಲ ಅಂತಂದರೆ ಆ ದೇವರ ಮೂರ್ತಿಯನ್ನು ನಾವು ಈ ರೀತಿಯಾಗಿ ಅಲ್ಲಗೆಳ್ತೇವೆ. ಆ ರೀತಿಯಾಗಿ ಮಾಡುವಂಥದ್ದಲ್ಲ. ಅದಕ್ಕೆ ಉಪವಾಸ ಅಂತಂದರೆ ತಿನ್ನೋ ಪದಾರ್ಥಗಳನ್ನು ಬಿಟ್ಟಿರುವುದು ಉಪವಾಸ ಅಂತ ಇಷ್ಟೇ ಅರ್ಥ ಅಲ್ಲ. ಕಿಂತು ಉಪ ಅಂತಂದರೆ ಹತ್ತಿರ, ವಾಸ ಅಂತಂದರೆ ಇರುವುದು. ಯಾರ ಹತ್ತಿರ ಇರುವುದು ಅಂತಂದರೆ ದೇವರ ಹತ್ತಿರ ನಿರಂತರವಾಗಿ ಇರುವುದೇ ಇದು ಉಪವಾಸ. ಅದಕ್ಕೆ ಉಪವಾಸ ಅಂತನೋ ಶಬ್ದ ಬಹಳ ದೊಡ್ಡದಿದೆ. ಯಾರನ್ನು ಕುರಿತು ಉಪವಾಸ ಮಾಡ್ತಾ ಇದ್ದೇವೆ ಅವ್ರ ಮಹಾತ್ಮೆ ನಮ್ಗೆ ಗೊತ್ತಿರಬೇಕು.